ಅತ್ತೆ ಏನತ್ತೆ ಇನ್ನೂ ಕಾಪಿ ಇಲ್ಲ ಏನೂ ಇಲ್ಲ ಮೇಡಮ್ನು ಇನ್ನೂ ಎದ್ದಂಗಿಲ್ಲ. ಅತ್ತೆ ನಡಿಯತ್ತೆ ಹೋಗೋಣ ಸಂಧ್ಯಾ ಊರ್ಗ. ಉನೇ ಇವತ್ತು ಹೋಗೋಣ ಹೇಳಿದ್ನಲ್ಲ ನಾಳೆ ಹೋಗೋಣ ಅಂತ. ಇವತ್ತು ಹೋಗೋಣ. ಇವಳೇನೋ ಎದ್ದೇಳಂಗಿಲ್ಲ ಕಾಪಿ ಕೊಡಂಗಿಲ್ಲ. ನಡಿ ಆಶ್ರಮ ಅವ್ನು ಕೇಳು ಕಾರ್ ಎತ್ಕೊಂತ ಹಂಗೆ ಓದ್ತಾ ಎಲ್ಲಾದ್ರೂ ಹೋಟ್ಲೊಳಗೆ ಕಾಫಿ ಕುಡಿದು ಟಿಫನ್ ಮಾಡೋಣ. ಆಶ್ರಮ ಅವ್ನು ರೆಡಿಯಾಗು ಅಂತೇಳು 3 ಅಲ್ಲೇ ಟಿಫನ್ ಮಾಡೋಣ. ಅವಾಗನೇ ಎದ್ದೇಳಿ ಅಲ್ಲ ಅವಾಗನೇ ಎದ್ದೇಳಿ ನಮ್ಗೇನಾಗಬೇಕು. ಲೇ ಹರ್ಷ ಹರ್ಷ ಅಮ್ಮ ಚೈತನ್ಯ ಇಲ್ಲಮ್ಮ. ಚೈತನ್ಯ ಇನ್ನ ಎದ್ದಿಲ್ಲಪ್ಪ. ರೂಮಾಗಿಲ್ಲಮ್ಮ ಅವಳು. ಇನ್ನೆಲ್ಲಿ ಕೂತ್ಲ ರೂಮಾಗಿಲ್ತೀರಾ? ಊರಿಗೆ ಕೂತ್ಲ ಹೆಂಗೆ? ಊರಿಗೆ ಏನು ಕೂತಾಳಮ್ಮ? ಏನು ಕೂತಾಳೆ? ಇವಾಗ ಅದೆಲ್ಲ ಕತೆ ಬೇಕಾಗಿಲ್ಲ. ನನ್ನ ಇವಳನ್ನ ಸಿದ್ದಾಪುರಕ್ಕೆ ಬಿಟ್ಬಿಟ್ಟ. ಅದೇನಮ್ಮ ಇವಾಗ ಇದಕ್ಕಿದ್ದೆ ಇವಳು ಸಂಧ್ಯಾನ ನೋಡ್ಬೇಕಂತೆ. ಸಂಧ್ಯಾನ ನೋಡಿ ಜಾಸ್ತಿ ದಿನ ಆಯ್ತು. ಸಂಧ್ಯಾನ ನೋಡಬೇಕು ಅಂತ ಹೇಳ್ತಾವಳೆ. ಹಂಗೆ ರೆಡಿಯಾಗು ನಮ್ಮನ್ನ ಬಿಟ್ಬಿಟ್ಟು ಹಂಗೆ ಹೋಟ್ಲಾಗೆ ನಾವು ಓಟ ತಿನ್ಕೊಂಡು ಹೋಗೋಣ. ನಮ್ಮನ್ನು ಬಿಟ್ಬಿಟ್ಟು ಬರೀ ಅಂತೆ. ಏನು ನಿಮ್ಮನ್ನ ಬಿಟ್ಬಿಟ್ಟು ನಾನು ಹೋಟ್ಲಾಗ ತಿನ್ಕೊಂಡು ಬರಬೇಕಾ? ಹೋಗಮ್ಮ ಹೋಗಮ್ಮ. ನನ್ನ ಎಂತ ಹೇಳೋದ್ಲು ಅಂತ ನಾನು ಚಿಂತೆ. ನಾನಿದ್ರೆ ನಿಮ್ಗೇನು ಚಿಂತೆ? ನೋಡ್ತತ್ತೆ ಮಾವನು ಹೆಂಗೆ ಮಾತಾಡ್ತಾನೆ. ಮಾತಾಡಲಿ ಇರು ಹೇಳ್ತೀನಿ ನಾನು ಸರಿಯಾಗಿ. ಅಯ್ಯೋ ಇದು ಕಿಲ್ ಬಂದು ಮಲ್ಕೊಂಡವಳೆ. ಚೈತನ್ಯ ಚೈತನ್ಯ ಚೇತು ಎದ್ದಳು. ಯಾಕೆ ಏನಾಯ್ತು? ಈ ರೂಮಾಗ ಯಾಕೆ ಮಲ್ಕೊಂಡಿದ್ಯಾ? ಯಾಕೆ ಏನಾಯ್ತು? ರಾತ್ರಿ ಎಲ್ಲ ವಾಮಿಟ್ ರೀ. ನೀವು ನಿದ್ದೆ ಮಾಡ್ತಾ ಇದ್ರಲ್ಲ ಇನ್ನು ಯಾಕೆ ಸುಮ್ಮನೆ ನಿಮ್ಗೆ ತೊಂದರೆ ಕೊಡೋದು ಅಂತ ಈ ರೂಮಾಗ ಬಂದು ಮಲ್ಕೊಂಬಿಟ್ಟೆ. ಅಲ್ಲ ಅಷ್ಟೊಂದು ವಾಮಿಟ್ ಆಗ್ತಾ ಇದ್ರು ನನ್ನ ಎಬ್ಬರಿಸ್ಬೇಕು ಅನ್ನೋದು ಗೊತ್ತಾಗಲ್ಲ ನಿಂಗೆ. ಬೆಳಗ್ಗೆ ಹೇಳೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ. ಯಾಕೋ ತಲೆ ಸುತ್ತೈತೆ ವಾಮಿಟು ಏನೋ ಒಂಥರ. ನಂಗೆ ಏನಂತ ಗೊತ್ತಾಗಲ್ಲ. ಎಲ್ಲಿ ಕೈ ಕೊಡಿಲಿ. ಅಲ್ಲ ಅಷ್ಟೆಲ್ಲ ವಾಮಿಟ್ ಆದ್ರೂ ನೀನು ನಂಗೆ ಒಂದು ಮಾತು ಹೇಳಿಲ್ಲ. ಏನು ಹೇಳೋದು ನಿಂಗೆ ಹೇಳುವ? ಬೆಳಗ್ಗೆಯಿಂದ ಸುಮ್ಮನೆ ಹಾಸ್ಪಿಟ್ಲಲ್ಲಿ ಒದ್ದಾಡ್ತೀರಾ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು. ಮೊದಲೇ ಬ್ಲಡ್ ಬೇರೆ ಕಡಿಮೆ ಐತೆ. ಓ ಯಾಕ್ರಿ ಏನಾಯ್ತು? ಕಂಗ್ರ್ಯಾಚುಲೇಷನ್ ಡಿಯರ್ ಮೇಡಮ್. ಏನು ಹೇಳ್ತಾ ಇದ್ದೀರಾ? ನನ್ನ ಮುದ್ದು ಎಂತ ಅಮ್ಮ ಆಗ್ತಾಳೆ, ನಾನು ಅಪ್ಪ ಆಗ್ತಾ ಇದ್ದೀನಿ. ನಿಜ ಹೇಳ್ತಾ ಇದ್ದೀರಾ? ಹರ್ಷ ಅಪ್ಪ ಇಲ್ಲಿದ್ರೆ ಬರ್ರಿ ಗೆಸ್ಟ್ ರೂಮಗೆ. ಅದೇನು ಇಲ್ಲೇನು ಮಾಡ್ತಾ ಇದ್ದೀರಾ? ಇವಳಿಗೆ ರಾತ್ರಿ ಎಲ್ಲ ವಾಮಿಟ್ ಆಗ್ತಾ ಇತ್ತಂತೆ, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಬಿಟ್ಟಾಳೆ. ಅಯ್ಯೋ ನಡಿಯಪ್ಪ ಆಸ್ಪತ್ರೆಗೆ ಕರ್ಕೊಂಡು ನಡಿ ಫಸ್ಟು. ಏನಾಯ್ತೋ ಏನೋ? ಏನು ಇಲ್ಲ ಮವ. ಮತ್ತೆ ಯಾಕಮ್ಮ ಊಟದಾಗ ಏನಾದರೂ ಮಿಸ್ಟೇಕ್ ಆಯ್ತಾ? ರಾತ್ರಿ ಮಾಮೂಲಿ ಅನ್ನ ಸಾಂಬಾರು ತರಕಾರಿ ಸಾಂಬಾರು ಮಾಡಿದ್ದಲ್ಲ. ಅಯ್ಯೋ ಅಪ್ಪ ಮೊನ್ನೆ ಬೇರೆ ರಕ್ತ ಕಮ್ಮಿ ಐತೆ ಅಂತ ಹೇಳ್ತಾ ಇದ್ದಲ್ಲೋ. ಈ ಹೆಣ್ಣು ಮಕ್ಳಿಗೆ ಅದೇನಕ್ಕೆ ರಕ್ತ ಕಮ್ಮಿ ಆಗ್ತದೋ ಅದೇನು ಕತೆನೋ ಅಪ್ಪ. ಮನೆಗೆ ಇರ್ತಾರೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರೋಕ್ಕಾಗಲ್ಲ. ನಮ್ಗಾದ್ರೂ ಟೈಮ್ ಸರಿಯಾಗಿ ಊಟ ಇರಲ್ಲ ಏನಿಲ್ಲ. ಮನೆಗೆ ಇರ್ತಾರೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಹೆಂಗಿರ್ಬೇಕು? ಅಯ್ಯೋ ಅಪ್ಪ ಅವರು ಯೋಚನೆಗಳು ಜಾಸ್ತಿ. ಏನು ಯೋಚನೆಗಳು ಏನು ಕತೆನೋ? ನಡಿಯಪ್ಪ ಯಾವ್ದೆಲ್ಲಾದ್ರೂ ಬಿದ್ದಿಲ್ಲ. ನಡಿಯಮ್ಮ ನೀನು ಹಾಸ್ಪಿಟ್ಲಿಗೆ ನಡಿ. ಅಪ್ಪ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಏನಿಲ್ಲಪ್ಪ. ಮತ್ತಿನ್ನೇನು? ಅಪ್ಪ ಗುಡ್ ನ್ಯೂಸು. ಏನಪ್ಪ? ನೀವು ತಾತ ಆಗ್ತಾ ಇದ್ದೀರಾ. ಅಯ್ಯೋ ಬೆಳಗ್ಗೆ ಎಂತ ಸಂತೋಷ ಸುದ್ದಿ ಅಲ್ಲಿ ಹರ್ಷ. ಚೈತನ್ಯ ಥ್ಯಾಂಕ್ಸ್ ಅಮ್ಮ, ತುಂಬ ಧನ್ಯವಾದಗಳಮ್ಮ ನಿಂಕ. ಮಾವ ನನಗೆ ಯಾಕೆ ಮಾವ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ನಿನ್ನಿಂದನೇ ಅಲ್ಲಮ್ಮ ನಮ್ಮ ವಂಶ ಬೆಳಿಬೇಕಾಗಿರೋದು. ಎಂಥ ಸಂತೋಷ ಸುದ್ದಿ ಹೇಳ್ಬಿಟ್ಟಮ್ಮ ಬೆಳಗ್ಗೆನೆ. ಅಯ್ಯೋ ಪಾಪ ರಾತ್ರಿ ಎಲ್ಲ ಅದಕ್ಕೆ ವಾಂತಿಗಳಾಗಿರೋದು. ಅಲ್ಲಮ್ಮ ಒಂದು ಮಾತು ಹರ್ಷನೇ ಎಬ್ಬರಿಸಿದ್ರೆ. ಇರ್ಲಿ ಮಾವ ಪರವಾಗಿಲ್ಲ. ಸುಸ್ತಾಗ್ತೈತೆ ಮಾವ ಯಾಕೋ ತುಂಬ. ಮಲ್ಕಮ್ಮ ಇನ್ನೊಂದು ವರ್ಷಕ್ಕೆ ಮಲ್ಕ. ನೀನು ಹೋಗು ಹೋಟ್ಲಾಗ ಏನಾದರೂ ತಿನ್ಕೋ. ನೀನು ಮಲ್ಕಮ್ಮ ಇನ್ನೊಂದು ವರ್ಷಕ್ಕೆ ಮಲ್ಕೋ. ಅಪ್ಪ ಒಂದು 6 ತಿಂಗಳವರೆಗೂ ನಾವು ಹುಷಾರಾಗಿ ನೋಡ್ಕೊಂಬಿಟ್ರೆ. ಯಾಕಂದರೆ ಸ್ವಲ್ಪ ವೀಕ್ ಇದ್ದಾಳೆ. ಮದುವೆಗೆ ಮುಂಚೆ ಈ ಥರ ವೀಕ್ ಇಲ್ಲ. ಅದೇಕು ಮದುವೆ ಆದಮೇಲೆ ಈ ಥರ ವೀಕ್ ಆಗೋಲ್ಲ ನನಗೆ ಗೊತ್ತಿಲ್ಲ. ವೀಕ್ ಇದ್ದಾಳೆ. ಒಂದು 6 ತಿಂಗಳವರೆಗೂ ನಾವು ಹುಷಾರಾಗಿ ನೋಡ್ಕೊಂಬಿಟ್ರೆ ಅಷ್ಟೇ ಸಾಕಪ್ಪ. ಹುಡುಗಿ ಶಿಶಿ ಅವಳೆ, ನಿಮ್ಮ ಅಮ್ಮನ ಅವಳೆ, ಮನೆ ಕೆಲಸ ಎಲ್ಲ ಮಾಡ್ತಾರೆ ಆಯಿತಾ? ಚೈತನ್ಯ ಹುಷಾರಾಗೆ ಇಲ್ಲಿ ಏನಮ್ಮ, ನೀನು ಬೆಡ್ ರೆಸ್ಟಾಗೇ ಇರಬೇಕು ಆಯಿತಾ? ನೀನೇನಾದರೂ ಮನೆ ಕೆಲಸ ಮಾಡಿದ್ದಿ ಅಂದರೆ ಮಗು ಮೇಲೆ ಎಫೆಕ್ಟ್ ಆಗ್ತೈತೆ. ನಾನು ಇವಾಗೇ ಹೇಳ್ತಾ ಇದ್ದೀನಿ ನೋಡ್ಕೊ. ಆಮೇಲೆ ನೀನೇ ಜವಾಬ್ದಾರ್ಲು. ನಾನು ಮಾಡ್ತೀನಿ ಏನೂ ಆಗಲ್ಲ ಅನ್ನಂಗಿಲ್ಲ. ಹುಷಾರಾಗಿರ್ಬೇಕು ನೀನು. ಚೈತನ್ಯ ಇಲ್ಲ ಮನೆ ಕೆಲಸ ಮಾಡಿದ್ರೆ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ನೀನು ಅಮ್ಮನ ಮೇಲೆ ಬೇಜಾರು ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡೋಂಗಿಲ್ಲ. ಅವ್ರು ಏನಾದರೂ ಅಂದ್ಕೊಳ್ಳಿ, ಏನಾದರೂ ಅಡ್ಕೊಳ್ಳೋದು ಬೇಕಾಗಿಲ್ಲ. ನಾನು ಹೇಳ್ತೀನಿ ಇವಾಗ ಅಮ್ಮನ ಕರೆದುಬಿಟ್ಟು ನೀನು ಬೆಡ್ ರೆಸ್ಟ್ ಮಾಡಲೇಬೇಕು. ಇಲ್ಲ ಅಂದರೆ ಊರಿಗೆ ಕಳಿಸಿದ್ರೆ? ಊರಿ ನಾನು ಊರಿಗೆ ಹೋಗ್ತೀನಿ. ಒಂದು ಸ್ವಲ್ಪ ದಿವಸ ಇದ್ಬಿಟ್ಟು ಬರ್ತೀನಿ. ಹೋಗ್ಲಿ ಬಿಡಮ್ಮ, ಅವನ ಮನ್ಸಿಗೆ ಏನೋ ಸಮಾಧಾನ ಇಲ್ಲ. ನೀನು ಇಲ್ಲೇ ಇರಮ್ಮ. ಅದು ಅಪ್ಪ ಸರಿ ಬಿಡಪ್ಪ ಆಯ್ತು ಬಿಡಿ. ಎಲ್ಲೂ ಕಳ್ಸೋದು ಬೇಡ ಬಿಡು. ನಮ್ಮ ವಸ್ತು ನಮ್ಮ ಮನೆಗೆ ಇರಲಿ, ನಮ್ಮ ಮಗು ನಮ್ಮ ಮನೆಗೆ ಇರಲಿ. ನಮ್ಗೇನು ಕಷ್ಟನಾ ನೋಡ್ಕೊಳೋದು? ಅಲ್ಲ ರೀ ಊರಲ್ಲಿ ನಮ್ಮ ಅಜ್ಜಿ ನಮ್ಮ ಸಾವಿತ್ರಮ್ಮ ನಮ್ಮಮ್ಮ ಎಲ್ಲರೂ ಇರ್ತಾರಲ್ಲ. ಇಲ್ಲ ಆಗಲ್ಲ ಚೈತನ್ಯ. ಬೇಕಾದ್ರೆ ನಾನು ಕೆಲಸದವ್ರನ್ನಾದ್ರೂ ಇರ್ತೀನಿ. ನೀನು ಊರಿಗೆ ಕಳ್ಸೋಕ್ಕಾಗಲ್ಲ. ಬಿಡಮ್ಮ ಹೋಗ್ಲಿ. ಅವ್ನ ಮನ್ಸಿಗೆ ಸಮಾಧಾನ ಇಲ್ಲ. ಯಾಕೆ ಸುಮ್ಮನೆ? ವೈದ್ಯ ಬರ ಇಲ್ಲಿ. ಏನಮ್ಮ ಮಹಾರಾಣಿ ಗಂಡನು ಮಾವನು ಅತ್ತೆ ಎಲ್ಲ ಎದ್ದವ್ರೆ. ಅವ್ರಿಗೊಂದು ಲೋಟ ಕಾಫಿ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ಲ. ಚೈತನ್ಯ ಇನ್ಮೇಲೆ ಏನು ಕೆಲಸ ಮಾಡಲ್ಲ. ಎಲ್ಲ ಕೆಲಸ ನಿಂದೆ. ಮನೆ ಜವಾಬ್ದಾರಿ ಎಲ್ಲ ನಿಂದೆ. ಅದೇನು? ಅದೇ ಅಂದ್ರೆ ನಾನು ನೀನು ತಾತನ ಅಜ್ಜಿ ಆಗ್ತಾ ಇದ್ದೀರಿ.
ಹೌದಾ? ಹ್ಞೂ. ಸರಿ ಬಿಡು. ಆದರೆ ಆಗಲಿ. ಸರಿ, ನಾನು ಸಿದ್ದಾಪುರಕ್ಕೆ ಹಂಗೆ ಹೋಗಿ ಬರಬೇಕು. ನನ್ನ ತಂಗಿ ಮಗಳನ್ನ ಸಂಧ್ಯಾನ ನೋಡ್ಕೊಂಡು ಬರಬೇಕು. ಎಲ್ಲಿಗೂ ಹೋಗಂಗಿಲ್ಲಮ್ಮ. ಅವಳು ಸ್ವಲ್ಪ ವೀಕ್ ಅವಳೆ, ಆಯಿತಾ? 6 ತಿಂಗಳವರೆಗೂ ಅವಳ ಕೈಯಲ್ಲಿ ಭಾರ ಎತ್ಸೋದಾಗಲಿ ಅದೇನೂ ಮಾಡ್ಸೋಕ್ಕಾಗಲ್ಲ. ಎಲ್ಲ ಕೆಲಸ ನೀನೇ ಮಾಡಬೇಕು. ಇದೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲಪ್ಪ ನೀನು. ಏನು ಚೆನ್ನಾಗಿ ಹೇಳ್ತಾ ಇದ್ದೀನಮ್ಮ, ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ನೀನು ಎಲ್ಲೂ ಹೋಗಂಗಿಲ್ಲ. ಜೊತೆಗೆ ಶಶಿ ಅವಳೆ, ಇಬ್ಬರು ಮನೆ ಕೆಲಸ ಮಾಡ್ಕೊಳ್ರಿ. ಚೈತನ್ಯ 6 ತಿಂಗಳು ಬೆಡ್ ರೆಸ್ಟ್ ಬೇಕೇ ಬೇಕು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಮ್ಮ. ತಿರುಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆಲ್ಲ ನೀನೇ ಹೊಣೆ. ಲೇ, ನಿನ್ನ ಹೆಂಡ್ತಿನ ನೀನು ನೋಡ್ಕೊಳ್ಳೋ. ನನಗೇನ ಇಲ್ಲಿ ಕೆಲಸ? ನೋಡ್ಕೊಳ್ಳೋ, ನಿನ್ನ ಹೆಂಡ್ತಿನ ಬಸ್ರಿ ಆದರೆ ನಾನು ಊರಿಗೆ ಹೋಗಿ ಬರಬೇಕು. ನಾನು ನನ್ನ ತಂಗಿ ಮಗಳು ನೋಡ್ಬೇಕು. ಅವಳಿಗೆ ಮೊನ್ನೆ ಆಪರೇಷನ್ ಆಯ್ತಂತೆ. ಹೆಂಗವಳೆ ಏನೋ ನೋಡ್ಕೊಂಡು ಬರಬೇಕು. ಹೇಯ್, ಹೇಳ್ತಾ ಇರೋದು ಕಿವಿಗೆ ಕೇಳಿಸ್ತಾ ಇಲ್ಲ ನಿನಗೆ? ಕಿವಿಗೆ ಕೇಳಿಸ್ತಾ ಇಲ್ಲ ಯಾಕೆ? ಬೀಳ್ತವೆ ಒದೆ ನಿಂಕ. ಅಲ್ಲಪ್ಪ, ನಾವು ಬಸ್ರಿ ಆದಾಗ ನನ್ನ ನನ್ನ ಮಗನ್ಕ ಮನೆಗೆ ಬಿಡುಗಿಲ್ದಂಗೆ ಕೆಲಸ ಮಾಡ್ತಾ ಇದ್ನಿ ನಾನು. ಆವಾಗೆಲ್ಲ ಇಲ್ಲ ಈ ಚಿತ್ರ ಕಾಯಿಲೆಗಳು. ನಮ್ಗೆ ಯಾವ ಬೆಡ್ ರೆಸ್ಟ್ ಇಲ್ಲ, ಏನೂ ಇಲ್ಲ. ಬೆಡ್ ರೆಸ್ಟ್ ಇಲ್ಲ, ರೆಸ್ಟ್ ರೆಸ್ಟು ಇಲ್ಲ. ಇವಾಗ ಏನಪ್ಪ ವಿಚಿತ್ರ ಇದ್ದಕ್ಕಿದ್ದಂಗೆ ಈ ವಿಚಿತ್ರಗಳು ಹೇಳ್ತಾ ಇದ್ದೀರಿ? ನೋಡು, ನಮ್ಮ ಕಾಲಕ್ಕೂ ಈ ಕಾಲಕ್ಕೂ ವ್ಯತ್ಯಾಸ ಅದೇ. ತಿನ್ನೋ ಫುಡ್ಗಳೆಲ್ಲ ಹಂಗೆ ನಮ್ಮ ಕಾಲದಾಗಿದ್ದಂಗೆ ಈ ಕಾಲದಾಗೆ ಸ್ಟ್ರಾಂಗ್ ಆಗಿಲ್ಲ, ಆಯಿತಾ? ನಾವು ಹೇಳ್ದಂಗೆ ನೀನು ಕೇಳಬೇಕು. ಎಲ್ಲೂ ಹೋಗೋದು ಬೇಕಾಗಿಲ್ಲ. ಸದ್ಯ ಇಷ್ಟು ದಿನಕ್ಕೆ ಒಂದು ಮಗು ಕೊಡ್ತಾ ಇತ್ತಲ್ಲ ಭಗವಂತನು, ಅದಕ್ಕೆ ನಾವು ಖುಷಿ ಪಡಬೇಕು. ಇಲ್ದಿದ್ದೆಲ್ಲ ಮನೆಗೆ ರಾಮಾಯಣ ಮಾಡಿ ಅವಳಿಗೆ ನೆಮ್ಮದಿ ಹಾಳು ಮಾಡಬೇಡ ನೀನು. ಸರಿ, ಇವಾಗ ನಾವು ಸಿದ್ದಾಪುರಕ್ಕೆ ಹೋಗ್ತಾ ಇದ್ರಲ್ಲ, ಹಂಗೆ ಅವಳನ್ನು ಕರ್ಕೊಂಡು ಅವ್ರ ಮನೆ ತುಂಬ ಜನ ಅವರೇ ನೋಡ್ಕೊಂತಾರೆ. ಅಲ್ಲೇ ಇದ್ಬಿಟ್ಟು ಬರಲಿ ಒಂದು 6 ತಿಂಗಳ ಗಂಟ. ಅದೇನಂತೆ ನಮ್ಮನೆ ಸೊಸೆನ ಅವ್ರ ಮನೆಗೆ ಕಳ್ಸೋದು ಯಾಕೆ? ಇಲ್ಲೇನು ಎಲ್ಲರೂ ಸತ್ತೋಗ್ಬಿಟ್ಟವ್ರಾ? ಅಮ್ಮ ನೋಡಮ್ಮ, ಸುಮ್ಮನೆ ದೂಸರಾ ಮಾತು ಬೇಕಾಗಿಲ್ಲಮ್ಮ. ಚೈತನ್ಯನೇ ನೋಡ್ಕೊ, ನೀನು ಎಲ್ಲಿಗೂ ಹೋಗ್ಬಾರ್ದು. ಚೈತನ್ಯ, ನಮ್ಮಮ್ಮ ಏನೋ ಅಂದ್ರು ಏನೋ ಮಾಡಿದ್ರು ಅಂತ ನೀನು ಬೇಜಾರು ಮಾಡ್ಕೊಂಡು ಕೆಲಸ ಮಾಡೋದು ಅದು ಇದು ಮಾಡಿದೆ ಅಂದ್ರೆ ಚೆನ್ನಾಗಿರಲ್ಲ. ನೋಡ್ಕೊ. ಸರಿ ರೀ. ಇಲ್ಲ ನೋಡು ವೈದ್ಯಯಿ, ಆ ಮಗುಗೆ 3 ಹೊತ್ತು ಬಿಸಿ ಬಿಸಿ ಏನೋ ಬೇಕೋ ಕೇಳಿ ಮಾಡ್ಕೊಡ್ಬೇಕು. ಸಾಯಂಕಾಲ ಬರೋವಾಗ ಹಣ್ಣುಗಳು ಎಲ್ಲ ತಗೊಂಬಪ್ಪ, ಡ್ರೈ ಫ್ರೂಟ್ಸ್ ಎಲ್ಲನೂ. ಸರಿಯಪ್ಪ, ಆಯ್ತು. ಪ್ರಪಂಚದಾಗ ಯಾರನ್ನ ಬಸ್ರಿ ಅನ್ಸಿಲ್ಲ ಆಗೋರ ಇಲ್ಲೋ. ನಾನು ಹೋಗಿ ಅವಳ ಸಂಧ್ಯಾನ ಮಾತಾಡ್ಸ್ಕೊಂಡ್ ಬರ್ತೀನಿ. ಏನೋ ಇವಳು ಹಿಂಗಾಡ್ತಾಳೆ ಹರ್ಷ? ಇಷ್ಟಿನಿಂದ ಮಗು ಆಗಿಲ್ಲ ಹಂಗೆ ಹಿಂಗೆ ಅಂತ ಇದ್ಲು. ಇವಾಗ ಈ ಟೈಮಾಗ ಮಗು ಆಗ್ತಾ ಇರೋ ಟೈಮಾಗೆ ಹಿಂಗಾಡ್ತಾವಳೆ. ಇವಳೇನು ಕಾಲು ಕೊಡಿದ್ರೆ ಕೈ ಕೊಡಿತಾಳೆ, ಕೈ ಕೊಡಿದ್ರೆ ತಲೆ ಕೊಡಿತಾಳೆ. ಏನು ಇವಳು ಮೆಂಟ್ಲು ಗಿಂಟ್ಲ ಹೆಂಗೆ? ಅಪ್ಪ, ಅಮ್ಮನ್ನ ನಂಬ್ಕೊಂಡ್ರೆ ಕೆಲಸ ಆಗಲ್ಲ. ನಮ್ಮ ಅತ್ತೆಗೆ ಫೋನ್ ಮಾಡಿ ನಾನು ಕರ್ಸ್ಕೊಂತೀನಿ. ಏನ್ ಬೇಕಾಗಿಲ್ಲ. ಅವ್ರ ಅಮ್ಮನ್ ಬರೋದು ಏನ್ ಬೇಕಾಗಿಲ್ಲ. ಇವಳೇ ಕರ್ಕೊಂಡಾಗ ಅಲ್ಲಿ ಬಿಟ್ರೆ ಸರಿ. ನೋಡಮ್ಮ, ನನ್ನ ಹೆಂಡ್ತಿನ ಬಿಟ್ಟು ನಾನು ಇರೋಕ್ಕಾಗಲ್ಲ ಅಷ್ಟೇ. ನನ್ನ ಹೆಂಡ್ತಿ ನನ್ನ ಕಣ್ಣೆದುರುಗಡೆ ಇರಬೇಕು. ಈ ತಾಯಿ, ನಾನು ತಾಯಿಗೆ ಬೆಲೆ ಕೊಡ್ತೀನಿ, ಆಯ್ತಾ? ಈ ನಾನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ಹೆಂಡ್ತಿ ನನ್ನ ಕಣ್ಣೆದುರುಗಡೆ ಇರಬೇಕಷ್ಟೇ. ನಾನು ಕಳ್ಸ್ಕೊಡಲ್ಲ. ಬೇಕಾದ್ರೆ ನಮ್ಮ ಅತ್ತೆನೇ ಇಲ್ಲಿ ಕರ್ಸ್ಕೊಂತೀನಿ ನಾನು. ಅವಳು ಹೆಂಗೆ ಮಾತು ಹೇಳ್ತಾಳೋ, ಅವಳು ಹೆಂಗೆ ನಿನ್ ಜೊತೆಗೆ ಇರ್ತಾಳೋ ಹಂಗೆ ಇವಳು ಶಶಿ ಇರ್ತಾಳ ಬಿಡ ನಿನ್ ಜೊತೆಗೆ. ಅಯ್ಯಲ್ ಲೋಪರ್ನ ತಗೊಂಬಂದು ಶುತ್ತು ಲೋಪರ್ ಎನ್ಸು ನೀನು. ಅಂತ ಇಂತ ಹೆಂಗ್ಸಲ್ಲ. ಎಂತಿಗೂ ಬೇರೆ ಹುಡುಗಿಗೂ ವ್ಯತ್ಯಾಸ ಗೊತ್ತಿಲ್ಲ ನಿನಗೆ. ಲೇ ಬಡ್ಡಿ, ಒದಿಬೇಕು ನೋಡಿ ಇವಳಿಗೆ ಮೂತಿಗೆ ಎಗರಿಸಿ. ಹೆಂಡ್ತಿ ಹೆಂಗಿರ್ತಾಳೋ ಬೇರೆಯವ್ರು ಹಂಗೆ ಇರ್ತಾರಂತೆ. ನಾಚಿಕೆ ಮನ ಮರ್ಯಾದೆ ಆಗಲ್ಲ ನಿಂಕ ಈ ಮಾತು ಮಾತಾಡೋಕ್ಕೆ ಸೊಸೆ ಮುಂದೆ? ನಿಂದು ಒಂದು ಜನ ಮನ. ಕರ್ಸಪ್ಪ ಅವ್ರಮ್ಮನ, ಕರ್ಸವ್ರಮ್ಮನ. ಇವಳನ್ನ ನಂಬ್ಕೊಂಡ್ರೆ ಆಗಲ್ಲ, ಕರ್ಸು. ನೋಡೋ, ಮನೆ ಬಿಟ್ಟು ಆಚೆ ಹೋಗಿದ್ದಿ ಅಂದರೆ ಚೆನ್ನಾಗಿರಲ್ಲ. ಬಾಯ್ ಮುಚ್ಕೊಂಡು ಮನೆಗೆ ಬಿದ್ದಿರ್ಬೇಕು. ಅವ್ರಮ್ಮನಿಗೆ ಫೋನ್ ಮಾಡಪ್ಪ ಹರ್ಷ. ಇದು ಶುದ್ಧ ಲೋಪರ್ ಇದು. ಚೈತನ್ಯ, ಯಾವ ವಿಷಯನೂ ತಲೆಗೆ ಹಾಕ್ಕೊಂಬೇಡ, ಆಯ್ತಾ? ಆಮೇಲೆ ಏನಾದರೂ ತೊಂದರೆ ಆದರೆ? ಇಲ್ಲ ರೀ, ನಾನು ಯಾವ ವಿಷಯನೂ ತಲೆಗೆ ಹಾಕೊಳ್ಳಲ್ಲ. ನಾನು ಯಾವತ್ತಾದರೂ ನಿಮ್ಮ ಹತ್ರ ಹೇಳಿದ್ದೀನ ರೀ ಅತ್ತೆ ಹಿಂಗೆ ಬೈತಾರೆ ಹಿಂಗೆ ಮಾತಾಡ್ತಾರೆ ಅಂತ? ನಾನು ಇವತ್ತಿಗೆ ಒಂದು ದಿವಸ ಆದರೂ ನಿಮ್ಮ ಹತ್ರ ಹೇಳಿದ್ದೀನ? ನನಗೆ ಯಾವುದೇ ವಿಷಯ ನನ್ನ ತಲೆಗೆ ಹಾಕೊಳ್ಳಲ್ಲ, ಆಯ್ತಾ? ಅದನ್ನೆಲ್ಲ ಮನ್ಸಾಗಿ ಇಕ್ಕೊಂಡೆ ಹಿಂಗಾಗಿರೋದು ನೀನು. ಇನ್ಮೇಲೆ ಹಂಗೆಲ್ಲ ಇರಬೇಡ. ನಾನು ನಮ್ಮ ಅಮ್ಮನ ಬುದ್ಧಿ ಹೇಳ್ತೀನಿ. ನೀವೇನು ಬುದ್ಧಿ ಏನು ಹೇಳ್ಬೇಕಾಗಿತ್ತಿಲ್ಲ, ಸುಮ್ಮನೆ ಅವ್ರು ಕೆಲಸ ಮಾಡ್ತಾರೆ. ನಿನ್ನ ಮಾತು ಅವ್ರಿಗೆ ಕೇಳೋಕ್ಕಾಗಲ್ಲ. ನಾನು ನಮ್ಮ ಅಮ್ಮನಿಗೆ ಬುದ್ಧಿ ಹೇಳಿ ಫಸ್ಟ್ ನಿಮ್ಮ ಅಮ್ಮನ ಕರ್ತ್ಕೊತೀನಿ. ಇಲ್ಲ, ನಾನೇ ನಮ್ಮ ಅಮ್ಮನಿಗೆ ಫೋನ್ ಮಾಡ್ತೀನಿ ಬಿಡಿ ಇವಾಗ. ಸರಿ, ಫೋನ್ ಮಾಡಿ ಬರೋಕ್ಕೆ ಕೇಳು. ಅತ್ತೆಗೂ ನಮ್ಮ ಅಮ್ಮನಿಗೆ ಆಗೋದೇ ಇಲ್ಲ. ಇಬ್ಬರು ಜಗಳ ಮಾಡ್ಕೊತಾರೆ ರೀ. ಅತ್ತೆ ಏನಾದರೂ ಒಂದೊಂದು ಅಂತ ಇರ್ತಾಳ. ನಮ್ಮ ಅಮ್ಮನಿಗೆ ಮೊದಲೇ ಕೋಪ ಜಾಸ್ತಿ. ಇಬ್ಬರು ಜೊತೆಯಲ್ಲೇ ಇದ್ದರೆ ಹೊಂದ್ಕೊತಾರೆ. ಸರಿನಾ? ಬರೋಕ್ಕೆ ಕೇಳು ನಿಮ್ಮಮ್ಮನ್ನ. ಸರಿ ರೀ, ಹೇಳ್ತೀನಿ. ಅಯ್ಯೋ, ನಂಗಂತೂ ಫುಲ್ ಖುಷಿ. ಫಸ್ಟು ನಮ್ಮ ಸಾವಿತ್ರಮ್ಮಗೆ ಫೋನ್ ಮಾಡಿ ಎಲ್ಲರಿಗೂ ವಿಷಯ ಹೇಳ್ಬಿಡ್ಬೇಕು. ನಿಮ್ಮ ರಾಮು ಅಣ್ಣಕ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ನಾನು. ಇವಾಗ ನಿಂಗೆ ಹೇಳ್ಕೊಟ್ಟಿದ್ದೀನಲ್ಲ, ಹೇಳು. ಬೀಳ್ತವೆ ಏಟುಗಳ. ಬೀಚಿ ಅದ್ಯಾರು ಹಂಗೆ ಬಿಟ್ಕೊಂತವ್ರೆ? ಇದೇನಿದು ಶಿವಕುಮಾರ್ ಸೋಗ್ತಿ ಅಂತ ಬೇಕಂತವೆ? ಅಕ್ಕ,
ಅದ್ಯಾರಕ್ಕ ಆ? ಲೇ ಅಂಬುಜಿ ಅದ್ಯಾರೇ ನೋಡೋಗು ಆ ಗೌರಿ ಮಗಳೇ ನಮ್ಮ ಮೊಮ್ಮಗಳೇನ ಬಂದಾಳೇನ ಇಲ್ಲಕೋ ಮತ್ತಿನ್ಯಾರು ನೀ ನನ್ ಸೌತಿ ಅಂತ ಕಿತ್ಲಾಡ್ತಾ ಇರೋದು ಅದ್ಯಾರು ಏನ್ ಕತೆನೋ ತಿಳಿದೆ ಅದೆಲ್ಲಕ್ಕ ಸೌತಿ ಅಂತ ಇರೋದು ಲೇ ಅಟ್ಟೆಗೆ ಬಂದವಳೆ ನೋಡಿ ಏನ್ ಇವ್ರು ನಾನ್ ಸೌತಿ ಅಂತ ಕಿತ್ಲಾಡ್ತಾವ್ರೆ ಇಲ್ಲಕೋ ಇದು ಈ ಶಬ್ದ ಮನೆಗಿಂದಾನೆ ಯಾಕೋ ಬರ್ತಾ ಇರೋದು ಇವನು ಇಲ್ಲ ಅವನೇ ಲೇ ವಿಹಾನು ಏ ಇವಳು ಬಂದಿದ್ದೇನೆ ರಾಧಿ ಇಲ್ಲಕೋ ಬಂದಿಲ್ಲ ಅವಳು ಸೀದಾ ಮನೆಗೆ ಬರಳು ಅದೇನು ಹೋಗು ವಿಚಿತ್ರ ಯಾವ ಇವು ಎಳೆ ಮಕ್ಕಳು ನಾನು ಸೌತಿ ಅಂತ ಕಿತ್ಲಾಡ್ತಾವೆ ಲೇ ಅದೆಲ್ಲಿಂದ ಬರ್ತಾ ಇರೋದು ಶಬ್ದ ನೋಡೋಕೆ ಅಕೋ ಈ ರಾಮು ಅವ್ರ ರೂಮಾಗಿಂದ ಬರ್ತಾದಕೋ ಶಬ್ದ ರಾಮು ಅವ್ರ ರೂಮಾಗ ಹೂನಕೋ ಇವಳು ಮಲ್ಕೊಂಡವಳೆ ಕಾರುಣ್ಯ ಅಯ್ಯ ಫೋನಾಗೇನ ನಿಕ್ಕವಳೆ ನೋಡಿ ಇಲ್ಲ ಫೋನ್ ಕರಗಾನೆ ಅದ ಬೆಳಕು ಬಂದಿಲ್ಲ ಇಲ್ಲ ಫೋನ್ ಇಲ್ಲಿಕ್ಕವಳು ನೋಡು ಇಲ್ಲಕೋ ಫೋನಿಗೂ ಬರ್ತಾ ಇಲ್ಲ ಅಲ್ಲ ರಾಮು ಅವ್ರ ರೂಮಾಗಿಂದ ಹಿಂಗೆ ಜಗಳ ಆಡ್ತಾ ಇರೋದು ಯಾರೇ ಅದ್ಯಾರು ಏನ್ ಕತ್ತಿರೋ ದೇವ್ರನಿಗೂ ನಂಗೆ ತಿಳಿದಕೋ ಅಕೋ ನಮ್ಮನೆಗೆ ಎರಡು ತೋರಿಸ್ಕೊಂತ ಹೋಗೋ ಆಮೇಲೆ ನಾನು ನಮ್ಮನ್ನೆಲ್ಲ ಆಮೇಲೆ ಅವ ನೋಡ್ತಾವಲ್ಲ ತೆವುಗಳು ಅಯ್ಯೋ ಒಂದು ತಪ್ಪದ ಒಂದು ಅಲಕ ಎಲ್ಲ ಕತೆವುಗಳು ನಂಗೆ ದಿಗ್ಲಾತದಕೋ ಅಕ್ಕ ನಮ್ಮ ಮಾವನ್ ದೊಡ್ಡಂಡ್ರು ಸಿಕ್ಕಂಡ್ರೆ ದೇವ್ಗಳಾಗ ಬಂದ್ಬಿಟ್ಟವ್ರೆ ಹೆಂಗೆ ಲೇ ಮೊನ್ನೆ ಬಂದಿದ್ಲಲ್ಲ ಅಮ್ಮನ ಮೈಲಾರಮ್ಮನ ಅಮ್ಮನ ದೊಡ್ಡಂಡ್ರು ತಾನೆ ಹ್ಞೂ ದೊಡ್ಡಂಡ್ರು ನಮ್ಮ ಅಪ್ಪನ ತಂಗಿ ಸಿಕ್ಕಂಡ್ರು ನಮ್ಮ ಅಪ್ಪನ ತಂಗಿನ ತಾನೆ ನಮ್ಮ ಮಾವನ್ ಕೊಟ್ಟಿದ್ದಿತ್ತು ನಮ್ಮ ಸಾದ್ರತ್ತೇನ ಅಲ್ಲೇ ಮೊನ್ನೆ ಮೈಲಾರಮ್ಮನ ಹೊರಟೋದ್ಲಲ್ಲ ತಿರ್ಗಾ ಎಲ್ಲಿ ಏನಕ್ಕೆ ಬಂದವಳೆ ಅಯ್ಯೋ ಇದೇನಕ್ಕ ಲೇ ಏನ ಮಾಡೋದು ದೇವ್ಗಳಾಗ ಬಂದ್ಬಿಟ್ಟವ್ರೆ ಇಬ್ರು ಹೆಂಗೆ ಹೌದಾ ಅಪ್ಪ ಎದ್ದೇವ ಬಂದಿದ್ದಂಗಲ್ಲೇ ಹೂನಾ ಮುಂದುವರಿಯುವುದು